ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಅನ್ನೋ ಹೆಣ್ಣು ಮಗಳ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ MD ಸಮೀರ್ ಎನ್ನುವಂತಹ ಯುವಕ ಅಥವಾ ಯೂಟ್ಯೂಬರ್ ಎರಡು ವಿಡಿಯೋಗಳನ್ನು ಮಾಡ್ತಾರೆ. ಒಂದು ಸಾಕ್ಷ್ಯನಾಶ ಮತ್ತು ಧರ್ಮಸ್ಥಳ ಹಾರರ್. ಈ ವಿಡಿಯೋಗಳಿಗೆ ಸಂಬಂಧಪಟ್ಟ ಹಾಗೆ ಕೌಲ್ ಬಜಾರ್ ಠಾಣೆಯಲ್ಲಿ FIR ದಾಖಲಾಗಿರುತ್ತೆ. ಆ FIR ಪ್ರಕರಣ ಅಥವಾ ಅದರ ಸಂಬಂಧ ಈಗೊಂದು ಹೊಸ ಅಪ್ಡೇಟ್ ಸಿಗ್ತಾ ಇದೆ. ಯೂಟ್ಯೂಬರ್ ಸಮೀರ್ ಪ್ರಕರಣ ಧಾರವಾಡ ಪೀಠಕ್ಕೆ ವರ್ಗಾವಣೆಯಾಗಿದೆ. ಯೂಟ್ಯೂಬರ್ ಸಮೀರ್ ಪ್ರಕರಣ ಧಾರವಾಡ ಪೀಠಕ್ಕೆ ಟ್ರಾನ್ಸ್ಫರ್. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣ ವಿಡಿಯೋ ಪ್ರಸಾರ ಮಾಡಿದ್ರು ಅನ್ನೋ ಆರೋಪ ಕೌಲ್ ಬಜಾರ್ ಠಾಣೆಯಲ್ಲಿ ದಾಖಲಾಗಿದ್ದ FIR ಅದನ್ನೀಗ ಬೆಂಗಳೂರು ಹೈಕೋರ್ಟ್ನಿಂದ ಧಾರವಾಡ ಪೀಠಕ್ಕೆ ವರ್ಗಾಯಿಸಲಾಗಿದೆ. ಅದಕ್ಕೆ ಅದರದೇ ಆದ ವ್ಯಾಪ್ತಿಯ ಕಾರಣಗಳಿರ್ತವೆ. FIR ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿ ವರ್ಗಾವಣೆ ಮಾಡಲಾಗಿದೆ. ಅದಕ್ಕೊಂದು ಅರ್ಜಿ ಸಲ್ಲಿಕೆ ಮಾಡಿದ್ರು ಯೂಟ್ಯೂಬರ್. ಸ್ಕ್ವಾಶ್ ಮಾಡಬೇಕು ನನ್ನ FIR ಅಂತ. ನನ್ನ FIR, ನನ್ನ ವಿರುದ್ಧದ FIR ಅದೊಂದು ನಿರಾಧಾರ, ಸುಖ ಸುಮ್ಮನೆ ನನ್ನನ್ನು ಸಿಲುಕಿಸುವಂತಹ ಪ್ರಯತ್ನ. ಹಾಗಾಗಿ ನಾನು ಯಾವ ತಪ್ಪನ್ನು ಕೂಡ ಮಾಡಲಿಲ್ಲ. ನಾನು ಅಥವಾ ನನ್ನ ಯೂಟ್ಯೂಬ್ನಲ್ಲಿ ಪ್ರಸಾರ ಆಗಿರೋದು ಒಂದು ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಜೊತೆಗೆ ಧರ್ಮಸ್ಥಳದಲ್ಲಿ ನಡೆದ ಅತ್ಯಂತ ಕ್ರೂರಾತಿ ಕ್ರೂರ ಘಟನೆಯ ವಿವರ ಆಗಿತ್ತು. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಇಂಟೆನ್ಷನ್ ನನ್ನದಿತ್ತು, ಉದ್ದೇಶ ನನ್ನದಿತ್ತು. ಹಾಗಾಗಿ ನನ್ನ ವಿರುದ್ಧದ FIR ಅನ್ನು ರದ್ದು ಮಾಡಬೇಕು ಅಂತ ಹೇಳಿ ಬೆಂಗಳೂರು ನ್ಯಾಯಪೀಠಕ್ಕೆ ಅರ್ಥಾತ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಪೀಠ ಕೌಲ್ ಬಜಾರ್ ಠಾಣೆ, ಆ ವ್ಯಾಪ್ತಿಗೆ ಬರುವಂತಹದ್ದು ಧಾರವಾಡ ಪೀಠ. ಹಾಗಾಗಿ ಈ ವಿಚಾರಣೆಯ ತೀರ್ಪನ್ನು ಧಾರವಾಡ ಪೀಠ ಕೊಡಬೇಕು ಅಂತ ಹೇಳಿ ನ್ಯಾಯಪೀಠ ಆದೇಶವನ್ನು ಹೊರಡಿಸ್ತು. ಅಲ್ಲಿ SPP ಮತ್ತೊಂದು ಆಕ್ಷೇಪಣೆ ಸಲ್ಲಿಸುತ್ತೆ. ಆಕ್ಷೇಪ ಇತ್ತು ಅವ್ರದ್ದು, ವರ್ಗಾವಣೆ ಬೇಡ ಎನ್ನುವಂತಹದ್ದು. ಸರ್ಕಾರಿ ಪ್ರಾಸಿಕ್ಯೂಟರ್. ಆಗ ಕೋರ್ಟ್ ಹೇಳುತ್ತೆ, ಈ ಹಿಂದೆಯೂ ಅನೇಕ ಪ್ರಕರಣಗಳಲ್ಲಿ ಈ ತರಹದ್ದು ವರ್ಗಾವಣೆಯ ಪದ್ಧತಿ ಇದೆ. ಹಾಗಾಗಿ ಈ ಪ್ರಕರಣವನ್ನು ಕೂಡ ನಾವು ವರ್ಗಾವಣೆ ಮಾಡೋದ್ರಲ್ಲಿ ತಪ್ಪಿಲ್ಲ. ನ್ಯಾಯಪೀಠದ ಆದೇಶ ಅದು. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಸಂಬಂಧ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಪ್ರಸಾರ ಮಾಡಿದ್ದ ಯೂಟ್ಯೂಬರ್ MD ಸಮೀರ್ ವಿರುದ್ಧ ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ ದಾಖಲಾದ ಕೇಸ್ ಅದು. ಅದರ ವಿಚಾರಣೆಯನ್ನು ಬೆಂಗಳೂರು ಹೈಕೋರ್ಟ್ ಪ್ರಧಾನ ಪೀಠದಿಂದ ಧಾರವಾಡ ಪೀಠಕ್ಕೆ ವರ್ಗಾಯಿಸಲಾಗಿದೆ. ಜೊತೆಗೆ ಬಳ್ಳಾರಿಯಲ್ಲಿ ಮಾರ್ಚ್ ತಿಂಗಳಿನಲ್ಲಿ ದಾಖಲಾಗಿದ್ದ ಕೇಸ್ ಅದು. ಅದರ FIR ಅನ್ನು ರದ್ದು ಕೋರಿ ಯೂಟ್ಯೂಬರ್ MD ಸಮೀರ್ ಅರ್ಜಿಯನ್ನು ಸಲ್ಲಿಸಿದರು. ಆ ಅರ್ಜಿಯನ್ನು ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರಿದ್ದಂತಹ ಏಕ ಸದಸ್ಯ ಪೀಠ ವಿಚಾರಣೆಯನ್ನು ನಡೆಸಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಲ್ಲದೆ ಧಾರವಾಡ ಪೀಠಕ್ಕೂ ಕೂಡ ಅದನ್ನು ವರ್ಗಾವಣೆ ಮಾಡಿದ್ದಾರೆ. ಒಟ್ಟಾರೆ ಧರ್ಮಸ್ಥಳ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣದಲ್ಲಿ ವ್ಯಾಪಕವಾದಂತಹ ಚರ್ಚೆ ಆಯಿತು. ಆ ಚರ್ಚೆಯಲ್ಲಿ ಸೌಜನ್ಯ ಪರ ಧ್ವನಿ ಎತ್ತಿದವರ ಪೈಕಿ MD ಸಮೀರ್ ಎನ್ನುವಂಥ ಯೂಟ್ಯೂಬರ್ ಕೂಡ ಇದ್ರು. ಅವರ ವಿರುದ್ಧದ FIR ಈಗ ಧಾರವಾಡ ಪೀಠಕ್ಕೆ ವರ್ಗಾವಣೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.